ಎಷ್ಟು ರೇಪ್ ಕೇಸಸ್ ಸಾಲ್ವ್ ಆಗಿದೆ ನಾನ್ ಕೇಳೋದು. ಅವ್ರು ಬಂದು ನಮ್ ಕನ್ನಡ ಸಿನಿಮಾದಲ್ಲಿ ಆದಷ್ಟು ಬೇಗ ಇನ್ನಷ್ಟು ಮಿಂಚಬೇಕು. ಈಗ ಗೊತ್ತಿಲ್ಲ ದರ್ಶನ್ ಬಗ್ಗೆ ಕೇಳಿದಾಗ ಇವಾಗ ದರ್ಶನ್ ಸರ್ ಅಂತ ಹೇಳ್ತಿದ್ದವರು ಆರೋಪವನ್ನು ಅವನು ಸ್ಟಾರ್ಟ್ ಮಾಡಿದ್ರೆ ಈಗ ರೇಪ್ ಮಾಡಿದವನ್ನೆಲ್ಲ ಎಷ್ಟು ರೇಪ್ ಕೇಸಸ್ ಸಾಲ್ವ್ ಆಗಿದೆ ನಾನ್ ಕೇಳೋದು. ನಮ್ಮ ಬ್ಯಾಂಗ್ಳೂರಲ್ಲಿ ನಡೆದಿರುವಂತ ರೇಪ್ ಕೇಸಸ್ ಎಷ್ಟು ಸಾಲ್ವ್ ಆಗಿದೆ ಅದೆಲ್ಲ ಕಾಣ್ತಿಲ್ಲ. ದರ್ಶನ್ ಕೇಸ್ ಕಾಣ್ತಿದೆ, ಹೌದು ದರ್ಶನ್ ಸರ್ ಅಂತಾನೆ ನಾನು ಹೇಳ್ತೀನಿ. ಏನ್ ಗೊತ್ತಾ, ಅವ್ರು ಮಾಡಿರೋ ಒಳ್ಳೆ ನಮ್ಮ ಸಮಾಜಕ್ಕೆ ಕೊಟ್ಟಿರೋದು ನಮ್ಗೊಂತ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಈಗ ಅದನ್ನೇ ನಾನು ಒಂದ್ ಹೇಳಕ್ ಹೋದೆ. ಈಗ ಅವರು ಆರೋಪ, ನೀನ್ ಕಳ್ತನ ಮಾಡಿದ್ಯಾ, ನೀನ್ ಕೊಲೆ ಮಾಡಿದ್ಯಾ, ಅದು ಆರೋಪ ಅಷ್ಟೇ. ಅವ್ರ ಆರೋಪಿ ಅಲ್ಲ. ನೀವ್ಯಾಕೆ ಆರೋಪಿ ಮಾಡ್ತಾ ಇದ್ದೀರಾ? ಕಾನೂನು ಇದೆ, ನಾವು ತಲೆ ಬಾಗ್ತೀವಿ. ಕಾನೂನು ಅವ್ರಿಗೆ ಅವ್ರು ತಪ್ಪು ಮಾಡಿ ಶಿಕ್ಷೆ ಕೊಡೋದು, ತಪ್ಪು ಮಾಡಿಲ್ಲ ಅಂತ ಮನೆಗ್ ಬರ್ತಾರೆ. ನೀವ್ಯಾಕೆ ಗುರು ಈಚೆ ನಿಂತ್ಕೊಂಡ್ ಬಡ್ಕೊಂತೀರಾ? ಅವ್ರ ಸಪೋರ್ಟ್ ಮಾಡಿದ್ರೆ ಈಗ ಮತ್ ಕೆಟ್ಟ ಕಮೆಂಟ್, ಓ ಇವಳೇನೋ ದರ್ಶನ್ಗೆ ಇದು ಅದಕ್ಕೆ ನಾನು ಸಿನಿಮಾ ಮಾಡಿದೀನಿ ನನಗೆ ಒಂದ್ ಒಳ್ಳೆ ಏನ್ ಅನ್ಬೋದು, ನನ್ ತಮ್ಮ ಅಂತ ಅನ್ಕೋಬಹುದು. ಯಾಕಂದ್ರೆ ನಿನ್ನೆ ರಾಖಿ ಹಬ್ಬ ಆಗಿದೆ, ನನ್ಗೊಂದ್ ಒಳ್ಳೆ ತಮ್ಮ. ನಾನು ಶೂಟಿಂಗ್ ಟೈಮ್ ಅಲ್ಲೆಲ್ಲ ಒಂದ್ ಫೋಟೋ ತಗೊಳಕ್ ಹೋದ್ರೆ ಒಂದ್ ಸ್ಟೂಲ್ ಹಾಕ್ರು ಅನ್ನೋರು ನನ್ ಕುಂಡಕ್ಕಿದೀನಿ ಅಂತ. ಸೊ ಅಷ್ಟೆಲ್ಲ ನಾವು ಬಾಂಧವ್ಯ ಇಟ್ಕೊಂಡು ಅಂಬರೀಷ್ ಅಣ್ಣ ನಾವು ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಅಷ್ಟು ಬಾಂಧವ್ಯದಲ್ಲಿ ಇದೀವಿ. ನಾವ್ ಬಿಟ್ಕೊಡಲ್ಲ ಗುರು, ಅವ್ರನ್ನ ಯಾಕೆ ಬಿಟ್ಕೊಡ್ಬೇಕು? ಈಗ ಹಾಗಂತ ರೇಣುಕಾ ಸ್ವಾಮಿ ಮಾಡಿರೋದು ಸರಿ ತಪ್ಪು ಅಂತ ನಾನು ಹೇಳಕ್ ಬರ್ತಾ ಇಲ್ಲ. ಅವನ ಮನಸ್ಥಿತಿನೂ ಸರಿ ಇಲ್ಲ. ಸೇಮ್ ಅವನು ಕೆಟ್ಟ ಕಮೆಂಟ್ ಮಾಡಿದಾನಂತೆ, ನನಗ್ ಮಾಡಿಲ್ಲ ಗೊತ್ತಿಲ್ಲ. ಕೆಟ್ಟ ಕಮೆಂಟ್ ಮಾಡಿದಾನೆ, ಮತ್ತೆ ಅವನು ಬೆತ್ತಲೆ ಫೋಟೋ ಕಳ್ಸಿದಾನೆ. ಗುರು ಯಾರು ಪಾಪ ಬರೋದಿನ? ಆಮೇಲೆ ಒಂದು ತೆಂಗಿನ ಒಂದು ಈಚಲ್ ಮರ ಕೆಳಗಡೆ ಕುತ್ಕೊಂಡು ಮಜ್ಜಿಗೆ ಕುಡಿದ್ರು ಅವ್ನು ಕುಡ್ದ ಅಂತಾನೆ ಹೇಳೋದು. ನೀನು ಅದೇ ಕುಡ್ದೆ ಅಂತ ಹೇಳೋದು. ಇಷ್ಟು ಜನ ಕೆಟ್ಟವ್ರ ಜೊತೆ ನಮ್ ದರ್ಶನ್ ಒಬ್ರಿದ್ದಾರೆ, ಇವರು ಕೆಟ್ಟವ್ರು ಅಂತ ಈಗ ಆರೋಪಿ ತರ ಇದ್ ಮಾಡಿ ಕೂರಿಸಿದೀರ. ಆರೋಪ ಮಾಡಿದ್ರೆ ಅವ್ರ ಆರೋಪಿ ಅಲ್ಲ. ಇನ್ನು ಕಾನೂನು ಇದೆ, ಕಾನೂನು ಇನ್ನು ತನಿಖೆ ಮಾಡ್ತಾ ಇದೆ. ಅವ್ರೆಲ್ಲಾನು ಮಾಡಿ ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ಅವರು ಒಳ್ಳೆಯವರು, ಅವ್ರು ಒಳ್ಳೇದೇ ಆಗ್ಬೇಕು ಅಂತ ನಾನ್ ಚಾಮುಂಡೇಶ್ವರಿ ಬೇಡ್ಕೊಂತೀನಿ. ಅವ್ರು ಒಳ್ಳೇದೇ ಆಗುತ್ತೆ. ಅವ್ರು ಬಂದು ನಮ್ ಕನ್ನಡ ಸಿನಿಮಾದಲ್ಲಿ ಆದಷ್ಟು ಬೇಗ ಇನ್ನಷ್ಟು ಮಿಂಚಬೇಕು. ನಾವು ಕಾಯ್ತಾ ಇದೀವಿ ಅವ್ರ ಸಿನಿಮಾಗಳನ್ನ. ಹೌದೌದು, ಅಲ್ಲ ಅದೇ ನಾನು ಹೇಳ್ತಿರೋದು ನಿಮ್ಗೆ. ಈಗ ಅವರು ಏನ್ ಅರೆಸ್ಟ್ ಆಗಿದ್ದಾರೆ ಅಂತಿದ್ದಂಗೆನೆ ಅವನು ಇವನು ಅಂತವನು ಅಲ್ಲ, ಅದೇ ಅವನು ಇವನೇ ನಿಮಗೆ ದರ್ಶನ್ ಅವ್ರು ಈಚೆ ಇದ್ದಾಗ ಒಂದು ಮಾತಾಡ್ಲಿಯಪ್ಪ ಯಾವನಾದ್ರು. ಅದೇ ನಾನು ಒಂದು ಮಾತಾಡ್ಲಪ್ಪ ನೋಡೋಣ. ಅವ್ರು ನಿಂತ್ಕೊಂಡ್ ಮಾತಾಡೋದು ದಮ್ಮಿದ್ಯಾ? ಅವ್ರು ಒಳಗಡೆ ಮರೆಯಾಗಿದ್ದಾರೆ ಅಂದ್ರೆ ಅವ್ರ ಬಗ್ಗೆ 108 ಕಮೆಂಟ್, 108 ಮಾತು. ಅದೆಲ್ಲ ಎಲ್ಲೋಗುತ್ತೆ ಗುರು? ಅವ್ರು ಈಚೆ ಬರ್ತಾರೆ, ಅವ್ರು ನೋಡ್ಕೊಂತಾರೆ ಇನ್ನೊಂದ್ಸರಿ ಯಾರು ಏನು ಎತ್ತ ಅನ್ನೋದು. ನಿಮಗೆ ಅದನ್ನೇ ಹೇಳ್ತಾರೆ. ನಾನು ದರ್ಶನ್ ಸರ್ ಕೇಸ್ ಏನ್ ಮಾಡ್ತಾ ಇದೀರಾ ಈಗ, ನಾನ್ ಯಾವತ್ತಾದ್ರೂ ರೆಸ್ಪೆಕ್ಟ್ ಸರ್ ಅಂತಾನೆ ಕೊಟ್ಟು ಮಾತಾಡ್ತೀನಿ. ಅವ್ರು ಏನೇ ಆಗಿರ್ಲಿ, ಅದು ಎಂತದೇ ಆಗಿರ್ಲಿ, ರೆಸ್ಪೆಕ್ಟ್ ಬೆಳೆಸಿರೋರು ಕನ್ನಡದಲ್ಲಿ ಇಂಡಸ್ಟ್ರಿ ಸೂಪರ್ ಸ್ಟಾರ್. ಅವನು ಇವನು ಅಂತ ಮಾತಾಡೋ ಇದು ನನಗೆ ಇದಿಲ್ಲ. ಯಾಕೆಂದ್ರೆ ಅವ್ರನ್ನ ಬಳಸ್ಕೊಳ್ಳೋಷ್ಟು ಬಳಸ್ಕೊಂಡ್ರು. ಆಮೇಲೆ ಅವನು ಇವನು ಅಂದ್ರು. ಓಕೆ, ನಾನ್ ಕೇಳ್ತಾ ಇರೋದು, ಆಯ್ತು ದರ್ಶನ್ ಸರ್ ಕೇಸ್ ತಗೊಂಡಿದ್ದೀರಾ, ಇಷ್ಟು ದೊಡ್ಡ ಇದು ಮಾಡ್ತಿದ್ದೀರಲ್ಲ, ಎಷ್ಟು ರೇಪ್ ಕೇಸಸ್ ನ ನೀವು ಸಾಲ್ವ್ ಮಾಡಿದ್ದೀರಾ? ನೀವ್ ಹೇಳ್ತಿರೋದು ದರ್ಶನ್ ಸರ್ ಕೇಸ್ ನ ಇಷ್ಟು ಕಾಂಪ್ಲಿಕೇಟ್ ಮಾಡಿದ್ರಿ. ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ತೋರಿಸಿದ್ರ, ರೇಪ್ ಕೇಸ್ ನ ಯಾಕೆ ತೋರಿಸ್ತಾ ಇಲ್ಲ? ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ. ಇನ್ನು ನಮ್ ದರ್ಶನ್ ಅವರು ಏನು ಆರೋಪಿ ಅಂತ ಪ್ರೂವ್ ಆಗಿಲ್ಲ. ಆರೋಪಿ ಅಂತ ಪ್ರೂವ್ ಆಗದೆ ಇವ್ರು ಇಷ್ಟೆಲ್ಲ ಕಮೆಂಟ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದಾರಲ್ಲ. ಅವ್ರು ರೇಪ್ ಆಗಿರೋ ಹುಡುಗಿ ಮುಂದೆ ಇದ್ದಾಳೆ, ರೇಪ್ ಆದವನ್ ಅಲ್ಲಿದ್ದಾನೆ. ಯಾಕೆ ಗುರು ನೀವ್ ಹಿಡ್ಕೊಂಡಿಲ್ಲ ಅವನ್ನ? ಅವ್ನ್ ಇನ್ನೂ ತಗೊಂಡಾಗ ಎಲ್ಲೂ ದಬ್ಬು ಇಲ್ಲ. ಯಾಕೆ? ಮತ್ತೆ ಏನು ಇದು ಮನಸ್ಥಿತಿ? ಹಾಗಾದ್ರೆ ದರ್ಶನ್ ಒಬ್ರೇ ಈ ಕಣ್ಣಿಗೆ ಕಾಣಿಸೋರು ಅಂತಾನ? 100 ಜನದಲ್ಲಿ ಒಬ್ರು ದರ್ಶನ್ ಅಂತ ಕಾಣಿಸ್ತಾವ್ರ ಇವ್ರ ಕಣ್ಣಿಗೆ? ಅವ್ರೊಬ್ಬರನ್ನ ಏನೋ ಮಾಡಿ ಕೂರ್ಸ್ಬಿಡೋಣ ಅಂತಾನ? ಯಾಕಂದ್ರೆ ಎಲ್ಲ TRP ಗೋಸ್ಕರನ? ನೀವ್ ಹೇಳ್ತಾರದ್ ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಹೌದು, ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಕಾನೂನು ನೀವ್ ದರ್ಶನ್ ಸರ್ನ ಇದ್ ಮಾಡಿದ್ರಿ, ಲೈಕ್ ಆ ಕೇಸನ್ನೇ ತುಂಬಾ ಹಾಕಿದ್ರಿ. ಅದೇ ರೀತಿ ಇದನ್ನು ತೋರ್ಸ್ಬೇಕು. ಎಷ್ಟು ಕೇಸ್ ಸಾಲ್ವ್ ಮಾಡಿದೀರ ಅಂತ ಒಂದೊಂದೇ. ಇದ್ರಲ್ಲಿ ಹೀರೋ ಆಗ್ಬಿಡೋದಲ್ಲ, ಈ ಕೇಸಲ್ಲಿ ಒಂದೇ ಹೀರೋ ಆಗ್ಬಿಡೋದಲ್ಲ. ನಮಗ್ ಹೀರೋ ಆಗೋದ್ ಯಾವಾಗ ಪೊಲೀಸರು ಅಂತಂದ್ರೆ, ನೀವು ರೇಪ್ ಕೇಸನ್ನ ಯಾವಾಗ ಸಾಲ್ವ್ ಮಾಡ್ತೀರಾ ಅವಾಗ್ಲೇ ಹೀರೋ ಆಗೋದು. ಹೀರೋನ ಹಿಡಿದು ಹೀರೋ ಆಗೋದಲ್ಲ. ಹೀರೋ ನಿರಪರಾಧಿ ಅಂತ ಗೊತ್ತಿದ್ರು ಅಪರಾಧಿ ಅಂತ ಮಾಡ್ಕೊಂಡು ಹೀರೋ ಆಗೋದಲ್ಲ. ಇವನ್ ರೇಪ್ ಆಗಿರೋ ನಮ್ ಕಣ್ಣು ಮುಂದೆ ಇದ್ದಾನೆ. ನಮ್ಗ್ ಗೊತ್ತಿಲ್ಲ ದರ್ಶನ್ ಬಗ್ಗೆ, ನಮಗ್ ಗೊತ್ತಿಲ್ಲ ಅವ್ರು ಕೊಲೆ ಮಾಡಿದಾರೋ ಇಲ್ವೋ ನಮಗ್ ಗೊತ್ತಿಲ್ಲ. ಇವ್ನ್ ರೇಪ್ ಮಾಡಿರೋ ನಮ್ ಕಣ್ ಮುಂದೆ ಇದ್ದಾನೆ. ಫಸ್ಟ್ ತಗೊಳ್ಳಿ ಅದನ್ನ, ತಪ್ಪಿಲ್ಲ. ನಾವು ಇದು ತಪ್ಪು ಅಂತ ಮಾತಾಡ್ತಿಲ್ಲ. ದರ್ಶನ್ ಸರ್ ಕೇಸ್ ಏನಿದೆ ಅದು ತಪ್ಪು, ತಪ್ಪು. ನಾವ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅದು ಹೌದು. ಈ ಕೇಸ್ ತಗೊಂಡಿದ್ದೀರಲ್ವಾ, ಅದೇ ರೀತಿ ರೇಪ್ ಕೇಸ್ ಯಾಕೆ ಸಾಲ್ವ್ ಮಾಡ್ತಿಲ್ಲ ನೀವು? ಇದನ್ನ ಏನು ದಿನನಿತ್ಯ ಹೋಗ್ಬಿಟ್ಟು ಇವ್ರದೇ ದುಡ್ಡು ಹಾಕೊಂಡ್ರಂತೆ ಪೊಲೀಸರು, ಇವ್ರದೇ ದುಡ್ಡು ಹಾಕೊಂಡ್ ಖರ್ಚು ಮಾಡ್ಕೊಂಡು ಪೆನ್ ಡ್ರೈವ್ ತಗೊಂಡ್ರಂತೆ, ಆಮೇಲೆ ಸಿಮ್ ತಗೊಂಡ್ರಂತೆ. ಅದೇ ರೀತಿ ನೀವು ರೇಪ್ ಆಗಿರೋ ಕೇಸ್ ನ ಯಾಕೆ ಸಾಲ್ವ್ ಮಾಡ್ತಿಲ್ಲ? ಅವ್ರಿಗೆ ಟ್ರೀಟ್ಮೆಂಟ್ ದುಡ್ಡು ಕೊಡಿ ನೋಡೋಣ.
ಅದಕ್ಕೆ ಯಾರು ಮುಂದೆ ಬರಲ್ಲ. ಟ್ರೀಟ್ಮೆಂಟ್ ದುಡ್ಡು ಕೊಡಿಯಪ್ಪ, ಅವ್ರ ಮನೆಯವ್ರು ಸಹಾಯ ಮಾಡಿಯಪ್ಪ, ಅವ್ಳಿಗೊಂದು ಬಾಳ್ ಕೊಡಿ. ಈಗ ನಿಮಗೆ ಉತ್ತರ ಏನು ಗೊತ್ತಾ, ನಮ್ಮಿಬ್ಬರಿಗೆ ಉತ್ತರ ಬರೋದು ಏನ್ ಗೊತ್ತಾ, ಕೆಟ್ಟ ಕಮೆಂಟ್. ಐ ಡೋಂಟ್ ಕೇರ್, ಕೆಟ್ಟ ಕಮೆಂಟ್ ಅಷ್ಟೇ ಅಲ್ಲ. ಐ ಡೋಂಟ್ ಕೇರ್, ನಾವ್ ಕೇರೇ ಮಾಡಲ್ಲ. ಅಷ್ಟಿಷ್ಟು ಧೈರ್ಯವಾಗಿ ಹೇಳ್ತಾ ಇರಲ್ಲ, ಅದೊಂದು ಸಂತೋಷ, ಖುಷಿ ಆಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಹೆಣ್ಮಕ್ಳು ಪರವಾಗಿ ಇವರಿಬ್ರು ನಿಂತ್ಕೊಂಡು ಮಾತಾಡಿದ್ದಾರೆ. ಈಗ ಕೊನೆಯದಾಗಿ ಹೆಣ್ಮಕ್ಳು ಪರವಾಗಿ ನೀವಿಬ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಅವಾಗಲೇ ಹೇಳ್ದಂಗೆ ಹೆಣ್ಮಕ್ಳು ಸೇಫ್ ಆಗಿರಬೇಕು, ಒಬ್ಬಂಟಿಯಾಗಿ ಓಡಾಡೋದು ಸ್ವಲ್ಪ ನಿಲ್ಲಿಸ್ಬೇಕು. ಆದಷ್ಟು ಮಿಂಗಲ್ ಆಗಿ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರ ಜೊತೆ ಓಡಾಡಿಕೊಂಡು ಸ್ವಲ್ಪ, ಆಮೇಲೆ ಲೇಟ್ ನೈಟು ಸ್ವಲ್ಪ ಒಬ್ಬರೇ ಓಡಾಡೋದು, ಯಾರನ್ನೂ ಒಬ್ಬರನ್ನ ಅಪರಿಚಿತನ ಡ್ರಾಪ್ ಮಾಡಿ ಅನ್ನೋದು ಬೇಡ. ಯಾಕಂದರೆ ನಾವು ನಂಬುವಷ್ಟು ಸಮಾಜ ಅಲ್ಲ. ಸಮಾಜ ನನಗೇನು ಕೊಡ್ತು ಅನ್ನೋದಕ್ಕಿಂತ ನಾನೇನಾದ್ರು ಸಮಾಜಕ್ಕೆ ಕೊಟ್ಟು ಹೋಗಬೇಕು ಅನ್ನೋದು ಇಂಟೆನ್ಷನ್. ಸೊ ಸಮಾಜಕ್ಕೆ ನಾವೇನಾದ್ರು ಕೊಟ್ಟು ಹೋಗೋಣ ಅಂದರೆ ನಾವು ಇದನ್ನೇ ಒಳ್ಳೆಯದನ್ನೇ ಕೊಟ್ಟೋಗ್ಬೇಕು. ಯಾಕಂದರೆ ನಾವೇ ಸೇಫ್ ಆಗಿಬಿಡ್ಬೇಕು. ನಾವು ಗಂಡು ಮಕ್ಳು ನೀನು ಸೇಫ್ ಆಗೋದು ನಾವೇ ಕೇಳಬೇಕು, ನಾನೇ ಸೇಫ್ ಆಗಿಬಿಡೋಣ, ನಾನೇ ಒಂದು ಎಲ್ಲ ಹೋದ್ರಲ್ಲಿ ಡ್ರಾಪ್ ಮಾಡಿ ಬೇಡ, ನಾವೇ ನಮ್ಮ ಗಾಡೀಲಿ ನಾವು ಹೋಗೋಣ. ಇಲ್ಲ ಹಾಗೇನ ನಾವು ಹೋಗಲೇಬೇಕು ಅಂದರೆ ಒಬ್ಬರನ್ನ ಯಾರ ಜೊತೆ ಕರ್ಕೊಂಡು ಬರೋಣ. ಈ ಥರ ನಾವೇ ಸೇಫ್ ಆಗೋಣ ಅನ್ನೋದು ನನ್ನ ಒಂದು ದೃಷ್ಟಿನಲ್ಲಿ ಹೇಳ್ತೀನಿ ಹೆಣ್ಮಕ್ಳಿಗೆ. ಅಂದರೆ ಹೆಣ್ಮಕ್ಳು ಹೇಗೆ ಬೇಕಾಗೆ ಇರೋದಲ್ಲ, ಹೀಗೆ ಬದುಕಬೇಕು ಅಂತ ಹೆಣ್ಮಕ್ಳು ಕೂಡ ಅನ್ಕೋಬೇಕು. ಒಂದು ಚೌಕಟ್ಟಲ್ಲೇ ಬದುಕಬೇಕು. ಅವರು ಅಷ್ಟೇ, ನಾನು ಅಯ್ಯೋ ನನ್ನ ಜೀವನ ಬಿಡು, ನನ್ನ ದುಡ್ಡು ಬಿಡು, ನಂದಿದು ಹಂಗಲ್ಲ. ನಮಗೂ ಒಂದು ಲೈಫ್ ಇದೆ ಗುರು, ನಮಗೂ ಮುಂದಕ್ಕೆ ಒಂದು ಸಂಸಾರ ಬೇಕಾಗ್ತದೆ. ನಮಗೂ ಹೆಣ್ಮಕ್ಳು ಅಂದಮೇಲೆ ಅವರು ಒಂದು ಮನೆ ಬೆಳಗಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಒಂದು ಸೇಫಾಗಿ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು, ಅಣ್ಣ ತಮ್ಮಂದ್ರ ಮಾತು ದೊಡ್ಡವ್ರ ಮಾತು ಕೇಳ್ಕೊಂಡು ಅವರೊಂದು ಇತಿಮಿತಿಯಾಗಿ ನಾನು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಹೇಗೆ ಬೇಕಾದ್ರೂ ಇರ್ಬೋದು. ದುಡ್ಡು ಸಂಪಾದನೆ ಮಾಡಿ ನಿಮ್ಮ ಸೇಫ್ಗೆ. ದುಡ್ಡು ಸಂಪಾದನೆ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಫ್ಯಾಮಿಲಿ, ಕುಟುಂಬಕ್ಕೆ, ನಿಮ್ಮ ಒಂದು ಕುಟುಂಬಕ್ಕೋಸ್ಕರ ನೀವು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಾ. ಬೇರೆ ಯಾರೋ ಮೆಚ್ಚಕ್ಕಲ್ಲ. ನಾವು ಒಬ್ಬರು ಆಚೆ ಹೋಗಿ ದುಡಿತಾ ಇದ್ದೀವಿ ಅಂದರೆ ನಮಗೆ ನಾವು ಮೆಚ್ಚಿಸ್ಕೊಳ್ಳೋಕ್ಕೆ ಹೊರತು ಬೇರೆಯವ್ರು ಮೆಚ್ಚಕ್ಕಲ್ಲ. ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು. ನಾವು ದುಡಿತೀವಿ ಅಂದರೆ ಸೇಫಾಗಿ, ನಾವು ಎಷ್ಟು ಸೇಫಾಗಿರ್ತೀವೋ ನಾವು ನೋಡೋ ಇದೆಲ್ಲ ಒಂದು 100 ಕಣ್ಣು ಇಟ್ಕೊಳ್ಬೇಕು. ಬರೀ ದೇವ್ರು 2 ಕಣ್ಣು ಕೊಟ್ಟಿದ್ರೆ ನಾವು ಸುತ್ತಮುತ್ತ ಕಣ್ಣು ಇಟ್ಕೊಂಡು ಸಮಾಜನ ನೋಡ್ಕೊಂಡು ಹೋಗ್ಬೇಕು. ನಂಬಾರ್ದು. ನೀನು ಸರಿ ಇದೆಯೋ ಸರಿ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಸರಿ ಇದ್ದೀನಾ, ನಂಗೆ ಅಷ್ಟು ಸಾಕು. ನಾನು ಸರಿ ಇದ್ರೆ ನೀನು ಸರಿ ಇರ್ತೀಯ ಅಲ್ವಾ? ನೀನು ಸರಿ ಮಾಡೋದು ಬೇಡ ಗುರು. ನಿನ್ನ ಹುಡುಗ ನೀನು ಸರಿ ಮಾಡಲ್ಲ, ನಾನೇ ಸರಿಯಾಗಿಬಿಡ್ತೀನಿ ಬಿಡು ಗುರು. ನಮ್ದೇನು ಕಿರೀಟ ಕೆಳಗಡೆ ಬಿದ್ದೋಗಲ್ಲ. ನಿಮ್ಮ ಕೋಣನೇ ಮುಂದೆ ಹೋಗಲಿ, ನಮ್ಮ ಇದನ್ನ ಹಿಂದೆ ಹೋಗಲಿ, ಅಷ್ಟೇ ನನ್ನ ಒಂದು ಇದು. ಓಕೆಮ್ಮ, ನೀವು ಹೇಳಿ ನಿಮ್ಮ ಅನಿಸಿಕೆ. ನಾನು ಹೇಳೋದಷ್ಟೇ, ಸೇಫ್ ಆಗಿರಿ. ಅವ್ರು ಹೇಳ್ದಂಗೆ ಒಬ್ರೊಬ್ರೇ ಇರೋದು ಅಷ್ಟು ಸೇಫ್ ಅಲ್ಲ. ಯಾಕೆ ಅಂದರೆ ನಾವು ಎಷ್ಟೇ ಧೈರ್ಯವಾಗಿ ಏನೋ ನೀನೆಲ್ಲ ಹಂಗೆ ಅಮ್ಮ ಅಕ್ಕ ಅಂತ ಏನು ಮಾತಾಡಿದ್ರು ಸಿಚುಯೇಷನ್ ಗೊತ್ತಿಲ್ಲ, ಏನಾದರೂ ಆಗಬಹುದು. ಯಾಕಂದರೆ ಹೆಣ್ಣನ್ನದೇ ಒಂದು ಅವರು ಆಟದ ಸಾಮಾನು, ಎತ್ತಿ ಬಿಸಾಕೋದು, ಸಾಯಿಸೋದು, ಏನೇನೋ ಆಗ್ತದೆ. ಬಟ್ ಏನಂದ್ರೆ ಆಲ್ಮೋಸ್ಟ್ ಸೇಫ್ ಆಗಿರೋ ಅವ್ರು ಹೇಳ್ದಂಗೆ ಆಕ್ಚುಲಿ ಜೊತೆಲಿ ಇರೋದೇ ವಾಸಿ. ಈ ಪಾರ್ಟೀಸ್ ಏನಿದೆ ಅದನ್ನು ಸೇಫ್ ಆಗಿ ಮಾಡೋದೇ ವಾಸಿ. ಪಾರ್ಟಿ ಮಾಡಬೇಡಿ ಅಂದ್ರೂ ತೊಂದ್ರೆ, ಪಾರ್ಟಿ ಮಾಡಿ ಅಂದ್ರೆ ಇದು. ಸೊ ಏನೇ ಮಾಡಿದ್ರು ಸೇಫ್ ಆಗಿರಿ ಅಷ್ಟೇ. ಲೇಟ್ ನೈಟ್ ಹೋಗೋದನ್ನ ಏನೇ ಒಂದು ಮಾಡಿದ್ರು ಹೆಲ್ದಿಯಾಗಿ ಮಾಡಿ, ಏನೇ ಒಂದು ಮಾಡಿದ್ರು ಹೆಲ್ದಿ ಆಗಿರ್ಬೇಕು, ಸೇಫ್ ಆಗಿ ಅಷ್ಟೇ. ಈ ಡ್ರಾಪ್ ಕೇಳೋದು ಫಸ್ಟ್ ಆಫ್ ಆಲ್ ನಮಗೆ ಹಳೆ ವಿಷಯ. ಅದು ಡ್ರಾಪ್ ತಗೊಂಡು ಏನೇನಾಗಿದೆ ಅನ್ನೋದು ಹಳೆ ವಿಷಯ ಅದು. ಬಟ್ ಸೇಮ್ ಇದೆ, ಲೈಕ್ ಮತ್ತೆ ಇನ್ನೊಬ್ಬನ್ ನಂಬಿ ಡ್ರಾಪ್ ತಗೊಳ್ಳೋದು ಅದೆಲ್ಲ ಅಷ್ಟು ಸೇಫ್ ಇಲ್ಲ. ಏನೇ ಆಗ್ಲಿ, ನೀವು ಪಾರ್ಟಿ ಆದ್ರೂ ಮಾಡಿ, ಏನಾದ್ರು ಮಾಡಿ, ಬಟ್ ಸೇಫ್ ಆಗಿರಿ. ನಿಮ್ಮ ಮನೆಗಳಲ್ಲೇ ಪಾರ್ಟಿ ಮಾಡೋದಾದ್ರೆ ಅದು ಬೆಟರ್. ಯಾಕೆ ಅಂತಂದ್ರೆ ಈ ಸೇಫ್ ಇಲ್ಲ ಆಕ್ಚುಲಿ. ನೈಟ್ 3 o'clock 2 o'clock ಅವೆಲ್ಲ ಸೇಫ್ ಇಲ್ಲ. ಡಾಕ್ಟರ್ಸ್ಗೆ ಸೇಫ್ ಇಲ್ಲ ಅಂತಂದ್ಮೇಲೆ ಆ ಕೇಸ್ ಆದ್ಮೇಲೂ ನರ್ಸ್ನ ರೇಪ್ ಮಾಡಿದ್ದಾರೆ, ಮಕ್ಕಳನ್ನ ರೇಪ್ ಮಾಡ್ತವ್ರೆ ಅಂದ್ರೆ ಇನ್ನೆಷ್ಟು ಅವ್ರು ಪ್ರಾಬ್ಲಿ ಅವರು ರೇಪ್ ಮಾಡೋದೇ ಹೆಂಗಿರುತ್ತೆ ಅಂತ ಮಾಡ್ತಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ. ಇಷ್ಟು ಘಟನೆಗಳು ನಡೀತಿದೆ. ಸೊ ಸೇಫ್ ಆಗಿರೋ. ಹೇಳ್ದಂಗೆ ಅವಳ ಮನಸ್ಥಿತಿ ಏನಿರುತ್ತೆ, 20 ಜನ ರೇಪ್ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿ ಯಾವ ತರ ನೋವು ಅನುಭವಿಸಿರುತ್ತೆ. ಈ ತರ ಇನ್ಸಿಡೆಂಟ್ಸ್ ಹೌದು ಅಲ್ಲ, ಯಾರಿಗೂ ಸೇಫ್ ಇಲ್ಲ. ನಾ ಹೇಳ್ದಂಗೆ ನಿಮ್ಗೆ ವಯಸ್ಸಾಗಿರೋರು ಸೇಫ್ ಇಲ್ಲ, ತಾಯಿದಿರ್ ಸೇಫ್ ಇಲ್ಲ, ಹೆಣ್ಣು ಸೇಫ್ ಇಲ್ಲ. ಒಟ್ನಲ್ಲಿ ಆಲ್ಮೋಸ್ಟ್ ನನ್ನ ಇದು ಏನಂತಂದ್ರೆ ಆಲ್ಮೋಸ್ಟ್ ಜೊತೆಲೇ ಇರಿ. ಅವ್ರು ಹೇಳ್ದಂಗೆ ಅದೇ ರೀತಿ ಜೊತೆ ಇರೋದೇ ವಾಸಿ. ಸೊ ಒಂದಷ್ಟು ದಿನ ಸ್ವಲ್ಪ ಸೆಕ್ಯೂರ್ ಆಗಿರಿ ಅನ್ನೋದೇ ವಾಸಿ. ಅಣ್ಣ ತಮ್ಮಂದ್ರ ಜೊತೆ ಎಷ್ಟೇ ಧೈರ್ಯ ಇದ್ರು, ಎಷ್ಟೇ ನಾನ್ ಕುಡಿತೀನಿ ನಾನ್ ಹೊಡಿತೀನಿ ಅವೆಲ್ಲ ಆ ಸಿಚುಯೇಷನ್ ಆಗಲ್ಲ, ಎಷ್ಟೇ ಧೈರ್ಯ ಇದ್ರು. ಸೊ ಸ್ವಲ್ಪ ಸಿಚುಯೇಷನ್ ನೋಡ್ಕೊಂಡು ಇದು ಮಾಡಿ, ಸಂದರ್ಭ ತಕ್ಕಂತೆ ಇರೋದು ಒಳ್ಳೇದು. ಆಮೇಲೆ ನೀವು ಹೇಳಿದ್ರೆ ಕುಡಿದ್ಬಿಟ್ಟು ಅದಕ್ಕೆ ರೇಪ್ ಮಾಡಿದ 1000 ಜನ ಕುಡಿತಾರೆ. ಕುಡಿದ್ಬಿಟ್ಟು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ, ಅವ್ರವ್ರ ಹೆಂಡತಿ ರೂಮ್ಗೆ ಹೋಗೋದು, ಪಕ್ಕದ ರೂಮ್ಗೆ ಹೋಗಲ್ಲ. ಅದೊಂದು ನಾನು ಹೇಳಿದೆ. ಯಾಕಂದರೆ ಕುಡುಕರು
ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಕುಡಿಯೋರು ಯಾರು ಕೆಟ್ಟವರಲ್ಲ. ಖಂಡಿತ ಅದೂ ಇದೆ. ಕುಡ್ದಾಗ ಟೆಂಪ್ಟ್ ಆಗ್ಬಿಡುತ್ತೆ. ಯಾಕೆ ನಿಮ್ಮ ಅಮ್ಮನ್ ನೋಡ್ದಾಗ ಟೆಂಪ್ಟ್ ಆಗಲ್ವಾ? ಹಿಂಗಮ್ಮ ಅದೇನು ಹೇಳ್ದಿಲ್ಲ, ಅದೇನು ಲೆಗಿನ್ಸ್ ಹಾಕೊಂಡು ಎಲ್ಲರೂ ಹಾಕೊಳ್ತಾರಪ್ಪ. ಹಂಗಂದ್ರೆ ಹೆಂಗೆ ಅಪ್ಪ? ಅವ್ರ ಅಕ್ಕ ತಂಗಿ ಹಾಕೊಳಲ್ವಾ? ಹೌದು. ಅದೇ ನಾನು ಅದೇ ಕೇಳಿದ, ಅವ್ರ ಅಕ್ಕ ಹಾಕೊಂಡಾಗ ಲೆಗಿನ್ ಅವ್ರ ಅಮ್ಮ ಹಾಕೊಂಡಾಗ ಲೆಗಿನ್ ಟೆಂಪ್ಟ್ ಆಗಲ್ವಾ? ಕುಡ್ದಾಗ ಅವರಿಗೆ ನಶೆ. ನಿನ್ನ ಹುಡುಕನ ನೀನ್ ಸರಿ ಮಾಡ್ಕೊ, ನಿನ್ನ ಮನಸ್ಸನ್ನ ನೀನ್ ಫಸ್ಟ್ ತೊಳ್ಕೊ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಹೆಣ್ಮಕ್ಳು ಧ್ವನಿಯಾಗಿ ಇವರಿಬ್ಬರು ಮಾತಾಡಿದ್ದಾರೆ, ಅವ್ರ ನೋವುಗಳ್ನು ತೋಡ್ಕೊಂಡಿದ್ದಾರೆ. ಹಾಗೆ ಹೆಣ್ಮಕ್ಳು ಧ್ವನಿಯಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಆಗಿದೆ, 100% ಅದು ನಿಜ. ಬಟ್ ಯಾರೂ ಮುಂದೆ ಬರ್ತಿಲ್ಲ ಹೇಳೋದಕ್ಕೆ. ಯಾಕೆಂದರೆ ಭಯ, ಆತಂಕ, ಏನು ಅನ್ಕೊತಾರೋ, ಸಮಾಜ ಏನು ಅನ್ಕೊತಾರೋ, ಅಕ್ಕಪಕ್ಕದವ್ರು ಏನು ಅನ್ಕೊತಾರೋ, ಅವ್ರೇನು ಅನ್ಕೊತಾರೋ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಏನು ಅನ್ಕೊತಾರೋ ಅಂತ ಬೈದಲ್ಲೇ ಬದುಕ್ತಿದ್ದಾರೆ. ಹೆಣ್ಮಕ್ಳಿಗೆ ಗೌರವ ಕೊಡಿ. ರೇಪ್ಗಳು ಆಗಬಾರ್ದು. ಆದರೆ ಇನ್ ಕೇಸ್ ಇವ್ರೇನಂತ ಹೇಳಿದ್ರು ಆ ಥರ ಶಿಕ್ಷೆನ ವಿಧಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ವತಂತ್ರ ನಮ್ಮ ದೇಶಕ್ಕೆ ಯಾವಾಗ ಬಂದಿದೆ ಅಂತ ಕೇಳಿದ್ರೆ, ಹೆಣ್ಮಕ್ಳು ಓಡಾಡ್ತಾರಲ್ಲ ಆವಾಗಲೇ ನಮ್ಮ ಸ್ವತಂತ್ರ ಬಂದಿದೆ ಅಂತ ನಾವು ಅಂದ್ಕೊಬೇಕು ಅಂತ ಭಾವಿಸ್ತೀನಿ. ಇಲ್ಲಿಗೆ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.